ಎಲ್ಲರಿಗೂ ನಮಸ್ಕಾರ ವೀಕ್ಷಕರ. 40-50 ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ಅಡುಗೆಗೆ ತಾಮ್ರ, ಕಂಚು, ಹಿತ್ತಾಳೆನ ಬಳಸ್ತಾ ಇದ್ರು. ಹಾಗೆ ಊಟ ಮಾಡೋದಕ್ಕೆ ಕಂಚಿನ ತಟ್ಟೆನೇ ಬಳಸ್ತಿದ್ರು. ಕಂಚಿನ ತಟ್ಟೆಲಿ ಊಟ ಮಾಡೋದ್ರಿಂದ ಆರೋಗ್ಯ ತುಂಬಾನೇ ಸುಧಾರಿಸುತ್ತೆ ಅಂತ ಕೂಡ ಒಂದು ಪ್ರತೀತಿ ಇತ್ತು. ಅದೆಲ್ಲ ಮಾಯವಾಗಿ 30 ವರ್ಷಗಳ ಸ್ಟೀಲ್ ಅಡುಗೆ ಸಾಮಾನಿಗೆ ಮೊರೆ ಹೋದ್ರು. ಸ್ಟೀಲಲ್ಲಿ ಕೂಡ ಕೆಲವೊಂದು ಐಟಮ್ಸು ಅಡುಗೆ ಮಾಡಿದಾಗ ಸೀದೋಗುತ್ತಂತ ಹೇಳಿ ಅಲ್ಯೂಮಿನಿಯಂಗೆ ಹೋದರು. ಅಲ್ಯೂಮಿನಿಯಂನು ಕೆಲವರು ಇಷ್ಟಪಡ್ದೇ ಮತ್ತು ಇವಾಗ ಟ್ರೈಪ್ಲೇ ಪ್ರಾಡಕ್ಟ್ಸ್ಗೆ ಮೊರೆ ಹೋಗಿದ್ದಾರೆ. ಟ್ರೈಪ್ಲೇ ಪ್ರಾಡಕ್ಟ್ಸಲ್ಲಿ ಅಡುಗೆ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಬೆನಿಫಿಟ್ಸ್ ಇರೋದಿಲ್ಲ, ಹಾರ್ಮ್ಫುಲ್ ಇರೋದಿಲ್ಲ. ಅದೊಂಥರ ನ್ಯೂಟ್ರಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಮ್ಮ ಅಡುಗೆ ಮನೆ ಅಂದವಾಗಿ ಕಾಣಬೇಕು, ಹಾಗೆ ನಾವೆಲ್ಲ ಆರೋಗ್ಯವಂತರಾಗಿರಬೇಕು ಅಂತ ಹೇಳಿ ಮತ್ತೆ ಇವಾಗ ಕಲಾಯಿ ಹಾಕಿರುವಂಥ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಎಲ್ಲಿ ಸಿಗುತ್ತೆ, ಒಳ್ಳೆ ಬೆಲೆಗೆ ಎಲ್ಲಿ ಸಿಗುತ್ತೆ ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಅವ್ರಿಗೋಸ್ಕರ ನಾವು ಇವತ್ತಿನ ವಿಡಿಯೋದಲ್ಲಿ ಎಲ್ಲವನ್ನೂ ಡೀಟೇಲಾಗಿ ತೋರಿಸ್ತಾ ಇದ್ದೀವಿ. ಈ ಥರ ಒಳ್ಳೆ ಆಫರ್ಸ್ ಇರುವಂಥ ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂದರೆ ಲಿಂಗಾಯತ್ಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಮೇಘಾ ಕಿಚನ್ ವರ್ಗೆ ವಿಸಿಟ್ ಮಾಡಿ. ಇವರಲ್ಲಿ ಕೂಡ ಅಡುಗೆ ಮನೆಗೆ ಬೇಕಾಗಿರುವಂಥ ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ. A to Z ಕಲೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ಬ್ರಾನ್ಸ್, ಕಾಪರ್ ಮೇಲೆ ನಿಮಗೆ 30% ಡಿಸ್ಕೌಂಟ್ಸ್ ಕೂಡ ಕೊಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕಂತ ಹೇಳಿ ಕೆಲವೊಂದು ಪ್ರಾಡಕ್ಟ್ಸ್ ಮೇಲೆ ಆಫರ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಫ್ರೀ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಲಾಸ್ಟ್ ವೀಕಲ್ಲಿ ನಾವು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ವಿ. ಇಲ್ಲಂತೂ ಐಡಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಕ್ಲಾರಿಟಿ ಇದೆ. ನಿಮಗೆ A to Z ಕಲೆಕ್ಷನ್ಸ್ ಐಡಲ್ಸಲ್ಲಿ ಯಾವುದೇ ಬೇಕು ಎಲ್ಲವೂ ಸಿಗುತ್ತೆ. ನಾವು ಎಲ್ಲವೂ ಹಿಂದಿನ ವಿಡಿಯೋಲಿ ತೋರಿಸಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಗ್ರಹಗಳು ಬೇಕು, ಹಾಗೆ ದೀಪಗಳು ಬೇಕು ಅಂದರೆ ಒಳ್ಳೆ ಕಲೆಕ್ಷನ್ಸ್ ಇದೆ. ಆದಷ್ಟು ಬೇಗ ಶಾಪ್ಗೆ ವಿಸಿಟ್ ಮಾಡಿ. ಈ ಶಾಪಲ್ಲಿ ಒಂದು ಯೂನಿಕ್ ಪ್ರಾಡಕ್ಟ್ ಏನಂದರೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ, ಶಾವಿಗೆ ಒರಳು ಅಥವಾ ಚಕ್ಲಿ ಒರಳು ಅಂತ ಹೇಳ್ಬೋದು. ತುಂಬಾ ಒಳ್ಳೆ ಬೆಲೆಗೆ ಕೂಡ ಕೊಡ್ತಾ ಇದ್ದಾರೆ. ಡಿಸ್ಕೌಂಟ್ಸ್ ಕೂಡ ಕೊಡ್ತಾ ಇದ್ದಾರೆ. 30% ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಯಾವ ಪ್ರಾಡಕ್ಟ್ಸ್ ಮೇಲೆ ಯಾವ ಥರ ಆಫರ್ ಕೊಡ್ತಿದ್ದಾರೆ, ಡಿಸ್ಕೌಂಟ್ಸ್ ಏನು ಕೊಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸರ್, ಇವಾಗ ಕಿಚನ್ಗೆ ನಿಮ್ಮಲ್ಲಿ ಬ್ರಾಸ್ ಐಟಮ್ಸ್ ಏನೇನು ಸಿಗುತ್ತೆ? ಸೊ ನಮ್ಮ ಹತ್ರ ಕಿಚನ್ ಅಂತ ಫಸ್ಟ್ ನಾನು ತೋರಿಸ್ತೀನಿ, ನಿಮಗೆ ಊಟದ ಐಟಮ್ಸ್ ತೋರಿಸ್ತೀನಿ. ಅದು 100% ಬ್ರಾನ್ಸ್ ಅಲ್ಲಿ ಬರ್ತದೆ. ಬ್ರಾನ್ಸ್ ಅದು ನಾವು ನೋಡ್ಬೇಕಂದ್ರೆ ಕಂಚು ಹೇಳ್ಬೋದು, ಕಂಚು ಹೇಳ್ತಾರೆ ಅದನ್ನ. ಇದಲ್ಲೂ ನಮ್ಮ ಹತ್ರ ಸಪರೇಟ್ ವೆರೈಟೀಸ್ ಅಲ್ಲಿ ನಿಮ್ಗೆ ನೋಡಬಹುದು. ಊಟದ ತಟ್ಟೆಗಳು ಸಿಗುತ್ತೆ, ಇವನ್ ಸೈಜಸ್ ಅಲ್ಲೂ ಸಿಗುತ್ತೆ. ಇದಲ್ಲೂ 2 ತರ ಕ್ವಾಲಿಟಿ ಸಿಗುತ್ತೆ. ಇದೇನು ಬರ್ತದೆ, ಇದೊಂದು ಬರುತ್ತೆ ನಿಮ್ಗೆ ರೆಗ್ಯುಲರ್ ಕ್ವಾಲಿಟಿ. ಇದ್ರ ಹೆಂಗಿರ್ತಾರೆ, ಒಳಗಡೆ ಫಿನಿಶಿಂಗ್ ಮಾಡಿರ್ತಾರೆ, ಆಚೆ ನಿಮ್ಗೆ ನ್ಯಾಚುರಲ್ ಆಗಿ ಇರ್ತದೆ. ಆಚೆ ನಿಮ್ಗೆ ನ್ಯಾಚುರಲ್ ಆಗಿರ್ತದೆ. ಅದ್ ಬಿಟ್ರೆ ನಿಮ್ಗೆ ಇದೆಲ್ಲ ನಿಮ್ಗೆ ಸ್ವಲ್ಪ ಪ್ರೀಮಿಯಂ ಫಿನಿಶಿಂಗ್ ನೋಡ್ತೀರಾ ಅಂದ್ರೆ ಇದು ನೋಡಬಹುದು ನೀವು. ಇದ್ರಲ್ಲಿ ನಿಮ್ಗೆ ಪ್ರೀಮಿಯಂ ಫಿನಿಶಿಂಗ್ ಇದೆಲ್ಲ ಹೆಂಗಿದ್ರೆ ಒಳಗಡೆ ಫಿನಿಶಿಂಗ್ ಕೊಟ್ಟು ಇವನ್ ಆಚೆನ ಫಿನಿಶಿಂಗ್ ಕೊಟ್ಟಿರ್ತಾರೆ. ಅದೇ 100% ಇದನ್ನು ಬ್ರಾನ್ಸ್. ಇದರಲ್ಲಿ ಯಾವ್ದು ನಿಮ್ಗೆ ಮಿಕ್ಸಿಂಗ್ ಬರಲ್ಲ. ಆಮೇಲೆ ಬ್ರಾನ್ಸ್ ಅಲ್ಲಿ ಊಟ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಹೌದು, ಹಳೆ ಕಾಲದಲ್ಲೆಲ್ಲ ಇದೇ ತರ ಯೂಸ್ ಮಾಡ್ತಿದ್ರು. ಇದೆಲ್ಲ ನಮ್ಮ ಹತ್ರ ನಿಮ್ಗೆ ಸಪರೇಟ್ ಪ್ಲೇಟ್ಸ್ ಬೇಕಾದ್ರೂ ಸಿಗುತ್ತೆ. ಹಾಗೆ ನಮ್ಮ ಹತ್ರ ಸೆಟ್ ಅಲ್ಲೂ ಸಿಗುತ್ತೆ. ಸೆಟ್ ಅಲ್ಲಿ ನೀವು ನೋಡಬಹುದು. ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಏನಂದ್ರೆ ಪ್ಲೇನ್ ಅಲ್ಲಿ ಇಲ್ಲ, ಇದ್ರಲ್ಲಿ ನಿಮ್ಗೆ ಈ ತರ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟಿದ್ದಾರೆ. ಹೌದು, ಇದರಲ್ಲಿ ನಿಮ್ಗೆ ಇದಲ್ಲೂ ಬರೀ ಪ್ಲೇಟ್ ಅಲ್ಲಿ ಬರಲ್ಲ, ಇವನ್ ಗ್ಲಾಸಸ್ ಅಲ್ಲೂ ಕೊಟ್ಟಿದ್ದಾರೆ. ಗ್ಲಾಸ್, ಸ್ಪೂನ್ ನೀವು ನೋಡ್ಬೋದು, ಗ್ಲಾಸ್ ನಿಮ್ಗೆ ಡಿಸೈನ್ ಕೊಟ್ಟವ್ರೆ. ಅದೇ ತರ ಇವನ್ ಸ್ಪೂನ್ ಅಲ್ಲೂ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ನಿಮ್ಗೆ ಈ ತರ ಡಿಸೈನ್ ಬರ್ತದೆ. ಇದಲ್ಲೂ 2 ತರ ವೆರೈಟಿ ಇದೆ. ಒಂದು ನಿಮ್ಗೆ ಈ ತರ ಡಿಸೈನ್ ಅಲ್ಲಿ ಸಿಗುತ್ತೆ, ಇನ್ನೊಂದು ಹ್ಯಾಮರ್ಡ್ ಅಲ್ಲಿ ಸಿಗುತ್ತೆ. ಈ ತರ ಹ್ಯಾಮರ್ಡ್, ಈ ಹ್ಯಾಮರ್ಡ್ ಅಲ್ಲಿ ಹೆಂಗಿರುತ್ತೆ ನಿಮ್ಗೆ ಯಾವ್ದೇ ತರ ಗಲೀಜ್ ಕೂತ್ಕೊಳ್ಳೋದು ಲೈಕ್ ಮಾರ್ಕ್ಸ್ ಬರೋದು ಅಂತ ಏನು, ಯಾಕಂದ್ರೆ ಅಷ್ಟು ಡೀಪ್ ಆಗಿ ಮಾಡಿಲ್ಲ, ನಾರ್ಮಲ್ ಆಗಿ ಹ್ಯಾಮರ್ಡ್ ಮಾಡಿದ್ದಾರೆ. ಇದ್ರಲ್ಲಿ ನಿಮ್ಗೆ ಕಂಪ್ಲೀಟ್ ಗ್ಲಾಸ್, ಬೌಲ್, ಇವನ್ ಸ್ಪೂನ್ ಅಲ್ಲಿ ನಿಮ್ಗೆ ಹ್ಯಾಮರ್ಡ್ ಡಿಸೈನ್ ಬರ್ತದೆ. ಹಾಗೆ ನಿಮ್ಗೆ ಸಪರೇಟ್ ಬೌಲ್ಸ್ ಬೇಕಂದ್ರೆ ಈ ತರ ಬೌಲ್ಸ್ ಸಿಗುತ್ತೆ. ಸ್ವೀಟ್ ಬೌಲ್, ಹಲ್ವಾ ಬೌಲ್ ಅದಕ್ಕೆ ಯೂಸ್ ಮಾಡ್ಕೊಬಹುದು. ಪಾತ್ರೆಗಳ ತರ ಇದೆ. ಇದು ಏನಿದೆ ಅಂದ್ರೆ ನಿಮ್ಗೆ ಸರ್ವಿಂಗ್ ಗೋಸ್ಕರ ಯೂಸ್ ಮಾಡ್ತಾರೆ. ಹಾಗೆ ನೀವು ಪ್ರಸಾದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಕೊಬಹುದು. ಇದು ಹೆವಿ ಬರ್ತದೆ, ನಾರ್ಮಲ್ ಕ್ವಾಲಿಟಿ ಬರಲ್ಲ, ಪ್ರೀಮಿಯಂ ಕ್ವಾಲಿಟಿ ಬರ್ತದೆ. ಸೊ ತಟ್ಟೆನಲ್ಲಿ ಸುಮಾರು ಸೈಜಸ್ ಇದೆ, ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ವರೆಗೂ ಸಿಗುತ್ತೆ ನೋಡಿ. ಇದೆಲ್ಲ ಎಲ್ಲಾ ತರ ಸೈಜಸ್ ಸಿಗುತ್ತೆ. ಇವಾಗ ಇದನ್ನ ಸೈಜಸ್ ನೋಡ್ತೀರಾ, ನಾವು ಅಪ್ರಾಕ್ಸ್ ಸೈಜ್ ಹಂಗೆ ತೋರಿಸ್ತೀವಿ ವಿಡಿಯೋದಲ್ಲಿ. ನಿಮ್ಗೆ ಈ ತರ ನೋಡಬಹುದು, ಹೋಗುತ್ತೆ. ಹೌದು, ಈ ತರ ಸೈಜಸ್ ಸಿಗುತ್ತೆ ನಿಮ್ಗೆ. ಇವನ್ ಬೌಲ್ ಅಲ್ಲೂ ನಿಮ್ಗೆ ಡಿಸೈನ್ ತೋರಿಸ್ತೀನಿ ನಿಮ್ಗೆ ಒಂದು. ಲೈಕ್ ಇವಾಗ ಇದೇನ್ ನೋಡಿದ್ರೆ ಇದು ಪ್ಲೇನ್ ಬೌಲ್. ಇದರಲ್ಲಿ ನಿಮ್ಗೆ ಇದು ಸ್ವಲ್ಪ ಡಿಸೈನ್ ಸೈಡ್ ಡಿಸೈನ್ ಬರ್ತದೆ. ಈ ಸೈಡ್ ಅಲ್ಲೂ ನಿಮ್ಗೆ ಡಿಸೈನ್ ಬರ್ತದೆ. ಸೊ ಇನ್ನ ಏನೇನ್ ಸಿಗುತ್ತೆ ಸರ್ ನಿಮ್ಮಲ್ಲಿ? ಇದು ಕಂಚಿಂದು ಅಥವಾ ತಾಮ್ರದೆಲ್ಲ? ಕಂಚಿಂದು ಇವಾಗ ಇದು ಕಂಚಲ್ ಪ್ರಾಡಕ್ಟ್, ಇದು ಅಲ್ಲ ಊಟಕ್ಕಂತ ಯೂಸ್ ಮಾಡ್ತಾರೆ. ಇದ್ ಬಿಟ್ರೆ ನಮ್ಮ ಹತ್ರ ನಿಮ್ಗೆ ಬ್ರಾಸ್ ವೆಸಲ್ಸ್ ಸಿಗುತ್ತೆ, ಕಾಪರ್ ವೆಸಲ್ಸ್, ಅದು ನಿಮ್ಗೆ ವಿತ್ ಕಲೆ ಆಗಿರೋದು. ಅಡಿಗೆನು ಮಾಡ್ಕೊಬಹುದು ನೀವು ಡೈರೆಕ್ಟ್ ಆಗಿ. ಸರ್ ನೆಕ್ಸ್ಟ್ ಏನ್ ತೋರಿಸ್ತಿದ್ದೀರಾ ಸರ್? ಫಸ್ಟ್ ನೀವು ಪ್ಲೇಟ್ಸ್ ಅಲ್ಲಿ ನೋಡಿದ್ದು ಊಟದಲ್ಲ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದು ಕುಕಿಂಗ್ ಗೋಸ್ಕರ, ಕುಕಿಂಗ್, ಸರ್ವಿಂಗ್ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಸ್ಟೋರೇಜ್ ಗೆ ಇವಾಗ ಇದನ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದ್ರಲ್ಲಿ ನಮ್ಮ ಹತ್ರ ಹಂಡೆ ಸಿಗುತ್ತೆ, ಲೈಕ್ ಇಡ್ಲಿ ಕುಕ್ಕರ್ಸ್ ಎಲ್ಲ ಇದೆ. ಒಂದೊಂದು ಪ್ರಾಡಕ್ಟ್ ನಿಮ್ಗೆ ಹೇಳ್ತೀನಿ. ಇದೇನ್ ಹಂಡೆ ಬರ್ತದೆ, ಇದ್ರಲ್ಲಿ ನೀವು ನೀರ್ ಸ್ಟೋರೇಜ್ ಯೂಸ್ ಮಾಡ್ತಾರೆ, ಇವನ್ ಕುಕಿಂಗ್ ಯೂಸ್ ಮಾಡಬಹುದು. ಸುಮಾರು ಲೈಕ್ ಪೊಂಗಲ್ಗೆಲ್ಲ ಯೂಸ್ ಮಾಡ್ತೀವಿ. ಇದ್ರಲ್ಲಿ ಯಾಕೆ ಕುಕಿಂಗ್ ಯೂಸ್ ಮಾಡಿ ಕಲೆ ಆಗಿದೆ ಅಂತ, ಫುಲ್ ಕಲೆ ಆಗಿರ್ತದೆ. ಹಾಗೆ ಇದ್ರಲ್ಲಿ ನೀವು ನೋಡ್ತೀನಿ ಅಂದ್ರೆ ನಮ್ಮ ಹತ್ರ ಇವಾಗ ಇಡ್ಲಿ ಕುಕ್ಕರ್ ಇದೆ. ಇಡ್ಲಿ ಕುಕ್ಕರ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಕಲೆ ಆಗಿರೋದು. ಹೌದು, ಇದು ಕಂಪ್ಲೀಟ್ ಕಲೆ ಆಗಿದೆ. ಇದು ಹೆಂಗಂದ್ರೆ ನೀವು ಇಡ್ಲಿಗೂ ಯೂಸ್ ಮಾಡ್ಕೊಬಹುದು, ರೆಗ್ಯುಲರ್ ಪಾತ್ರೆ ತರ ಯೂಸ್ ಮಾಡಿ ಕುಕಿಂಗ್ ಪಾತ್ರೆ ಯೂಸ್ ಮಾಡಬಹುದು. ಹೌದು, ಇವನ್ ಒಳಗಡೆ ಅದಕ್ಕೂ ಕಲೆ ಕೊಟ್ಟಿದ್ದಾರೆ. ಇದನ್ ವಿಜಿಲ್ ಇಟ್ಟಿದಲ್ಲ, ಕೂಗುತ್ತಾ ಅದು? ಹೌದು, ಇವನ್ ಇದ್ರಲ್ಲಿ ವಿಜಿಲ್ ಬರ್ತದೆ. ಓಕೆ, ಅವಾಗ ಬೇಗ ಆಗತ್ತಲ್ಲ ಇಡ್ಲಿ ಎಲ್ಲ? ಹೌದು. ಏನ್ ಪ್ರೈಸ್ ಆಗುತ್ತೆ ಸರ್ ಇದು ಅಪ್ರಾಕ್ಸಿಮೇಟ್? ಪ್ರೈಸಿಂಗ್ ಅಲ್ಲಿ ನೋಡ್ತೀರಾ ಅಂದ್ರೆ ನಿಮ್ಗೆ ಇದು MRP ವ್ಯಾಲ್ಯೂ ಬರುತ್ತೆ 9200. ಓಕೆ, ಇದನ್ನು ನಮ್ಗೆ ಹಬ್ಬಕ್ಕೆ ಅಂತ ರೆಗ್ಯುಲರ್ 20% ಆಫ್ ಇರ್ತದೆ, ಪ್ಲಸ್ ಹಬ್ಬಕ್ಕೆ ಅಂತ ನಿಮ್ಗೆ 10% ಆಫ್ ಅಡಿಷನಲ್ ಎಕ್ಸ್ಟ್ರಾ ಕೊಡ್ತೀರಾ? ಹೌದು, ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ. ಓಕೆ,
21st ತನಕ ನಿಮ್ಗೆ ಲಾಸ್ಟ್ ಇರ್ತದೆ ಅದರಲ್ಲಿ. ಹಂಡಿ ಎಷ್ಟಾಗ್ಬೋದು ಸರ್? ಸೊ ಅದರಲ್ಲಿ ನೀವು ಹಂಡಿ ನೋಡ್ತೀರಾ ಅಂದ್ರೆ ಇದ್ರಲ್ಲಿ ನಿಮ್ಗೆ ಸೈಜಸ್ ಸಿಗುತ್ತೆ. ಪ್ರೈಸಿಂಗ್ ಬೇಸ್ ನೋಡ್ತೀರಾ ನಿಮ್ಗೆ 4595 MRP ವ್ಯಾಲ್ಯೂ ಬರ್ತದೆ. ಸೇಮ್ 20+10 30% ಆಫರ್ ಇರ್ತದೆ. ಇವಾಗ ಅದೊಂದು 5 ಲೀಟರ್ಸ್ ಇಡ್ಸತ್ತಾ ಹಾಲು ಉಕ್ಸಕ್ಕೆ? 5 ಲೀಟರ್ಸ್ ಬರ್ತದೆ. ಗೃಹ ಪ್ರವೇಶಕ್ಕೆ ಹೋದಾಗ ಹಾಲು ಉಕ್ಸಕ್ಕೆ ಎಲ್ಲರೂ ತಗೊಳ್ತಾರೆ, ಅದಕ್ಕಿಂತ ಜಾಸ್ತಿ ಅಲ್ವಾ? ಚೆನ್ನಾಗಿರುತ್ತೆ ನೋಡಿ ಅದು ಹಂಡಿ. ಸರ್ ಇದೆಲ್ಲ ಕುಕ್ ಅಂಡ್ ಸರ್ವ್ ಅಥವಾ ಡೈರೆಕ್ಟ್ ಆಗಿ? ಇದೆಲ್ಲ ಕುಕಿಂಗ್ ಸರ್ವ್. ಇದರಲ್ಲಿ ನೀವು ಕುಕಿಂಗ್ ಮಾಡ್ಕೊಬಹುದು. ಇವಾಗ ಇದರಲ್ಲಿ ಯಾವ ತರ ಮಾಡೋರು ಅಂದ್ರೆ ಇದು ಕಾಪರ್ ಅಲ್ಲಿ ಮಾಡಿದ್ದಾರೆ. ಇದು ಕಾಪರ್ ಅಲ್ಲಿ ನಿಮ್ ಕಡೆಗೆ ಕೊಟ್ಟವ್ರೆ, ವಿತ್ ಲಿಡ್ ಕೊಟ್ಟಿರೋ ಬ್ರಾಸ್ ಅಲ್ಲಿ ನಿಮ್ಗೆ. ಹಾಗೆ ಇದು ನಿಮ್ಗೆ ಕ್ಯಾಸ್ಟ್ರಾಲ್ ಇದು ನೀವು ನೋಡ್ಕೊಬಹುದು. ಇದು ಕ್ಯಾಸ್ಟ್ರಾಲ್ ಅಲ್ಲಿ ಇದು ನಿಮ್ಗೆ ಕಲೆ ಆಗಿರೋದೇ ಬರ್ತದೆ ವಿತ್ ಹ್ಯಾಂಡಲ್. ಇವನ್ ಇದ್ದಲ್ಲಿ ಹೆಂಗಂದ್ರೆ ಹ್ಯಾಂಡಲ್ಗೋಸ್ಕರ ನಿಮ್ಗೆ ಗ್ರಿಪ್ ಕೊಟ್ಟಾರೆ, ಲೈಕ್ ಬಿಸಿ ಆಗುತ್ತೆ ಸ್ಲಿಪ್ ಆಗ್ಬಿಡುತ್ತೆ ಅಂತ ಬಾಟಮ್ ನಿಮ್ಗೆ ಗ್ರಿಪ್ ಕೊಟ್ಟಿರ್ತಾರೆ. ಗ್ರಿಪ್ಪರ್ ಕೂಡ ಇದೆ ನೋಡಿ. ಮತ್ತೆ ಇವನ್ ಇದು ನಿಮ್ಗೆ ಹ್ಯಾಮರ್ ಡಿಸೈನ್. ಓಕೆ ಸರ್ ಇದರಲ್ಲಿ ಸೈಜಸ್ ಬೇಕು ಅಂದ್ರೆ ಸಿಗುತ್ತಲ್ವಾ? ಇದರಲ್ಲಿ ನಿಮ್ಗೆ 4 ಸೈಜಸ್ ಸಿಗುತ್ತೆ. ಓಕೆ ಸೊ ಈ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಇನ್ನೊಂದು ಬಂದಿರೋದು ಕಡಾಯಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೇಮ್ ಅದೇ ತರನೇ ಇದರಲ್ಲೂ ನಿಮ್ಗೆ ಗ್ರಿಪ್ ಕೊಟ್ಟಿರ್ತಾರೆ. ಇವನ್ ಹ್ಯಾಂಡಲ್ ನಿಮ್ಗೆ ಗ್ರಿಪ್ ಕೊಟ್ಟಿರ್ತಾರೆ. ಓಕೆ ಸೇಮ್ ಇದು ನಿಮ್ಗೆ ಸೈಡ್ ಅಲ್ಲಿ ಹ್ಯಾಮರ್ ಡಿಸೈನ್ ಬರ್ತದೆ, ಅದೇ ಒಳಗಡೆ ಕಡಾಯಿ ಬರ್ತದೆ. ಓಕೆ ಹಾಗೆ ಇವಾಗ ನೀವು ಹಾಲು ಉಕ್ಸಕ್ ಕೇಳಿದ್ರೆ ಇವಾಗ ತುಂಬಾ ಜನ ಚಿಕ್ಕದಾಗಿ ಕೇಳ್ತಾರೆ, ಇಲ್ಲ ಸ್ವೀಟ್ ಮಾಡಕ್ಕೆ ಅದಕ್ಕೂ ಯೂಸ್ ಆಗುತ್ತೆ ಈ ತರದ್ದು. ಇದರಲ್ಲಿ ಹ್ಯಾಮರ್ ಬಳ್ಳಿ ನಿಮ್ಗೆ ಕಾರ್ವಿಂಗ್ ಅಂತ ಡಿಸೈನ್ ಬರ್ತದೆ ನೋಡಿ. ಕಾರ್ವಿಂಗ್ ಡಿಸೈನ್, ಇದು ಕಾರ್ವಿಂಗ್ ಡಿಸೈನ್ ಬರ್ತದೆ. ಸೊ ಅದ್ರಲ್ಲಿ ಕೂಡ ಸೈಜಸ್ ಎಲ್ಲ ಅವೈಲೇಬಲ್ ಇದೆ, 2 ಸೈಜ್ ಸಿಗುತ್ತೆ. ಇದರಲ್ಲೂ ಸೈಜಸ್ ಅವೈಲೇಬಲ್ ಸಿಗುತ್ತೆ. ಇದು ಒಳಗಡೆ ಕಲೆ ಆಗಿರ್ತದೆ. ಸೊ ನೀವು ಸಪರೇಟ್ ಆಗಿ ಕಲೆ ಮಾಡಿಸೋ ಅವಶ್ಯಕತೆ ಇರಲ್ಲ. ಅದು ನಾವು ಕುಕಿಂಗ್ ಯೂಸ್ ಮಾಡಬಹುದು. ಸರ್ವಿಂಗ್ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ಅದ್ ಬಿಟ್ಟು ನಮ್ಮ ಹತ್ರ ಕಾಫಿ ಫಿಲ್ಟರ್ ಸಿಗುತ್ತೆ ಬ್ರಾಸ್ ಅಲ್ಲಿ. ಕಾಫಿ ಫಿಲ್ಟರ್ ಇದೆ, ನೋಡಬಹುದು. ಇದು ಕಾಫಿ ಫಿಲ್ಟರ್. ಇದರಲ್ಲಿ ಕಲೆ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಬಹುದು. ಇದು ಅದನ್ನ 4 ಜನಕ್ಕೆ ಸರ್ವ್ ಮಾಡಬಹುದಲ್ಲ? 4 to 5 ಕಪ್ಸ್ ಇದಲ್ಲಾಗುತ್ತೆ. ಹಾಗೆ ನಮ್ಮ ಹತ್ರ ಇರೋದು ಗೀ ಪಾಟ್ಸ್. ಗೀ ಪೌಡರ್ ನಿಮ್ಮ ಹತ್ರ ಇದು ರೆಗ್ಯುಲರ್ ಡಿಸೈನ್ ಬರ್ತದೆ. ಇನ್ನೊಂದು ನಿಮ್ಗೆ ಹಂದಿ ಶೇಪ್ ಅಲ್ಲಿ ಬರ್ತದೆ. ಸೊ ಈ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಇದ್ರಲ್ಲಿ ನಿಮ್ಗೆ ಕಲೆ ಅವಶ್ಯಕತೆ ಇರಲ್ಲ. ಇದ್ರಲ್ಲಿ ಯಾವ್ದು ನಿಮ್ಗೆ ಕಲೆ ಅವಶ್ಯಕತೆ ಇರಲ್ಲ. ವಿತ್ ಸ್ಪೂನ್ ಬರ್ತದೆ. ಗ್ಯಾಸ್ ಸ್ಟವ್ ಮೇಲೆ ಇಟ್ಟಾಗ ಮಾತ್ರ ನಮಗೆ ಕಲೆ ಬೇಕಾಗತ್ತಲ್ವಾ? ಹೌದು, ಅದಿರ್ತದೆ. ಅದ್ ಬಿಟ್ರೆ ಇವಾಗ ಹಬ್ಬಕ್ಕೆ ಸೇಲ್ ಆಗೋ ಜಾಸ್ತಿ ಅಂದ್ರೆ ನಿಮ್ಗೆ ಇದು ನೋಡಬಹುದು, ಇದೆಲ್ಲ ನಮ್ಮ ಹತ್ರ 2 ತರ ಸಿಗುತ್ತೆ ನಿಮ್ಗೆ. ಒಂದು ರೊಟೇಟ್ ಮಾಡೋದು, ಹಾಗೆ ಇದು ಒಂದು ಬರುತ್ತೆ ನಿಮ್ಗೆ ಪ್ರೆಸಿಂಗ್ ಅಲ್ಲಿ. ಹ್ಯಾಂಡ್ ಪ್ರೆಸ್ ಮಾಡೋದು. ಹೌದು, ಈ ತರ ಇದು ರೆಗ್ಯುಲರ್ ಪ್ರೆಸಿಂಗ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಕ್ಲಿ ತುಂಬಾ ಮಾಡ್ತಾರೆ ಸರ್. ದೇವರಿಗೆ ನೈವೇದ್ಯಕ್ಕೆ ಇಡೋದಕ್ಕೆ, ದೇವ್ರ ಮುಂದೆ ಚಕ್ಲಿಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ ಎಲ್ಲರೂ, ದೇವ್ರ ನೈವೇದ್ಯ ಮಾಡೋದಕ್ಕೆ. ಅದಕ್ಕೆ ತುಂಬಾ ಯೂಸ್ ಆಗುತ್ತದೆ. ಸೊ ಇವಾಗ ಇದು ನೀವು ನೋಡಬಹುದು. ಇನ್ನೊಂದು ಹೊಸ ಪ್ರಾಣ ಇದು ಶೇರ್. ಇದ್ರಲ್ಲಿ ನಮ್ಮ ಹತ್ರ 3 ಸೈಜಸ್ ಬರ್ತದೆ. ಇದು ಅದಕ್ಕೆ ಬಿಗ್ ಸೈಜ್ ಬರ್ತದೆ, ಇದು ಮೀಡಿಯಂ ಸೈಜ್, ಇದು ಸ್ಮಾಲ್ ಸೈಜ್. ಸೊ ಅದೊಂದು 1 kg ಇಡ್ಸತ್ತಲ್ವಾ ದೊಡ್ಡದು? ಹೌದು, ಅದೊಂದು ಅರ್ಧ ಬರುತ್ತೆ, ಅದೊಂದು 1/4 kg, 1 kg, 1/2 kg ಬರುತ್ತೆ. ಏನ್ ಸೆಟ್ ತಗೋಬೇಕಾ ಅಥವಾ ಸಿಂಗಲ್ ಪೀಸ್ ಕೊಡ್ತೀರಾ? ಸಿಂಗಲ್ ಪೀಸಸ್ ತಗೋಬಹುದು. ಏನ್ ಪ್ರೈಸ್ ಆಗುತ್ತೆ ಸೆಟ್ ತಗೊಂಡ್ರೆ? ಅದು ಮೂರನ್ನು ಈಗ ನೀವು ಸೆಟ್ ತಗೊಂತೀರಾ ಆಲ್ಮೋಸ್ಟ್ ನಿಮ್ಗೆ 2600 ತನಕ ಆಗುತ್ತೆ. ಸಪರೇಟ್ ತಗೊಬಹುದು. ಅದ್ರಲ್ಲಿ ನಿಮ್ಗೆ 20+10% ಆಫರ್ ಇರ್ತದೆ, 30% ಆಫ್ ಇರ್ತದೆ. ಹಾಗೆ ನಮ್ಮ ಹತ್ರ ಯೂನಿಕ್ ಆಗಿರೋದಂದ್ರೆ ನೀವು ಕುಟಾಣಿ ನೋಡಬಹುದು. ಬ್ರಾಸ್ ಎಲ್ಲ ಕುಟಾಣಿ ಸಿಗುತ್ತೆ ನಿಮ್ಗೆ. ಇದರಲ್ಲೂ ಸೈಜಸ್ ಅವೈಲೇಬಲ್ ಸಿಗುತ್ತೆ ಈ ತರದ್ದು. ಅದೆಲ್ಲ ನೀವು ಸ್ಮಾಲ್ ಸೈಜ್ ಬೇಕಾ ಸ್ಮಾಲ್ ಸೈಜ್ ಸಿಗುತ್ತೆ. ಸ್ಮಾಲ್ ಸೈಜ್ ನೀವು ಈ ತರ ಶೇಪ್ ಬರ್ತದೆ. ಸರ್ ಚಿಕ್ಕದು ಎಷ್ಟಾಗುತ್ತೆ ಸರ್ ಪ್ರೈಸ್? ಅದು ನೀವು ಚಿಕ್ಕದು ಇದ್ರಲ್ಲಿ ತಗೊಂತೀರಾ ನಿಮ್ಗೆ 1320 MRP ವ್ಯಾಲ್ಯೂ ಬರ್ತದೆ. ಇದು ಸೇಮ್ ನಿಮ್ಗೆ 20+10 ಆಫರ್ ಇರ್ತದೆ. ಸೊ ಅದ್ ಬಿಟ್ಟು ನಮ್ಮ ಹತ್ರ ಇರೋದು ನಿಮ್ಗೆ ಮಸಾಲೆ ಬಾಕ್ಸ್. ಮಸಾಲೆ ಬಾಕ್ಸ್ ಅಲ್ಲಿ ನಿಮ್ಗೆ 2 ತರ ಸಿಗುತ್ತೆ. ಲೈಕ್ ಒಂದಿರೋದು ಇದು ರೌಂಡ್ ಅಲ್ಲೇ ಡಿಸೈನರ್, ಪ್ಲೇನ್ ಬರಲ್ಲ, ಇದು ಡಿಸೈನರ್ ಬರ್ತದೆ. ಈ ತರ ಒಳಗಡೆ ಬೌಲ್ ಇರ್ತದೆ. ಇದ್ರಲ್ಲಿ 7 ಕಪ್ಸ್ ಬರ್ತದೆ ಟೋಟಲ್, ವಿತ್ ಸ್ಪೂನ್ ಬರುತ್ತೆ. ಅದ್ರಲ್ಲಿ ಸ್ಕ್ವೇರ್ ಹೊಸದಾಗಿ ಬಂದಿರೋ ಸ್ಕ್ವೇರ್ ಅಲ್ಲಿ ಸ್ಕ್ವೇರ್ ಯಾವ ತರ ನಿಮ್ಗೆ ಇದು 2 in 1 ಯೂಸ್ ಆಗುತ್ತೆ. ಲೈಕ್ ಮಸಾಲೆ ಬಾಕ್ಸ್ ತರ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ನೀವು ಡ್ರೈ ಫ್ರೂಟ್ಸ್ ಇಡಕ್ಕಂತ ಯೂಸ್ ಮಾಡ್ಕೊಬಹುದು. ಸೊ ಇವಾಗ ಸ್ಕ್ವೇರ್ ನೋಡ್ತೀರಾ ಅಂದ್ರೆ ಇದು ಪ್ರೈಸ್ ನಿಮ್ ಸ್ಕ್ವೇರ್ ಪ್ರೈಸ್ ಆಗುತ್ತೆ ನಿಮ್ಗೆ 3280 MRP ವ್ಯಾಲ್ಯೂ ಬರ್ತದೆ. ಸೇಮ್ ಇದು 20+10% ಆಫರ್ ಬರ್ತದೆ, 30% ಆಫ್ ಇರ್ತದೆ. ಅದು ವಾಟರ್ ಜಗ್. ಅದು ಇವಾಗ ಇದ್ರಲ್ಲಿ ನೋಡಿ ಯೂನಿಕ್ ಆಗಿ ನೋಡ್ಬೇಕು, ಇದು ನೋಡಬಹುದು. ಗೆಸ್ಟ್ ಬರುವಾಗ ನೀವು ನಾರ್ಮಲ್ ಸರ್ವ್ ಮಾಡಕ್ಕೆ ಅದಕ್ಕೆಲ್ಲ ಕಂಪ್ಲೀಟ್ ಡಿಸೈನ್ ಇರ್ತದೆ. ಹೌದು, ಫುಲ್ ಡಿಸೈನ್ ಇರ್ತದೆ. ಹಳೆ ಕಾಲದಲ್ಲ ಯೂಸ್ ಮಾಡಿ ಅದೇ ತರ ಇದು. ಹೌದು ಹೌದು, ಇದು ವಾಟರ್ ಯೂಸ್ ಮಾಡೋ ಜಗ್ ಇದು. ಓಕೆ. ಸರ್ ಈಗ ಕುಕಿಂಗ್ ಸರ್ವಿಂಗ್ ಎಲ್ಲ ಆಯ್ತು, ಪ್ರಾಡಕ್ಟ್ ತೋರಿಸಿದೀರಾ. ನೆಕ್ಸ್ಟ್ ಯೂನಿಕ್ ಪ್ರಾಡಕ್ಟ್ಸ್ ಏನಿದೆ ಸರ್ ನಿಮ್ ಶಾಪ್ ಅಲ್ಲಿ? ಯೂನಿಕ್ ಪ್ರಾಡಕ್ಟ್ ನಾನು ತೋರಿಸ್ತೀನಿ ಇವಾಗ. ನೀವು ನೋಡ್ಬೋದು, ನಾನು ನಿಮ್ಗೆ ಸ್ಪೆಷಲ್ ಐಟಮ್ ಏನಂತ ಹೇಳಿದ್ನಲ್ಲ, ಅದು ನೀವು ನೋಡ್ಬೋದು. ಇದ್ರಲ್ಲಿ ನಮ್ಮ ಹತ್ರ ಶಾವ್ಗೆ ಸಿಗುತ್ತೆ. ಶಾವ್ಗೆ ಹೆಂಗಿರಂದ್ರೆ ಇದ್ರಲ್ಲಿ ನಮ್ಮ ಹತ್ರ 2 ಸೈಜ್ ಅವೈಲೇಬಲ್ ಸಿಗುತ್ತೆ. 100% ಇದು ನಿಮ್ಗೆ ಬ್ರಾಸ್ ಇರ್ತದೆ ಇದರಲ್ಲಿ. ಸೊ ಇದು ಕಂಪ್ಲೀಟ್ ಈ ತರ ರಿಮೂವ್ ಆಗುತ್ತೆ. ಇವನ್ ನಾನು ಇದು ನಿಮ್ಗೆ ಪ್ಲೇಟ್ಸ್ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂದ್ಬಿಟ್ಟು. ಸೊ ಹಳೆ ಕಾಲ ಶಾವ್ಗೆ 2 ತರನೇ ಇದೆಲ್ಲ ಸೇಮ್ ಇದು? ಹೌದು, ಕರೆಕ್ಟ್. ಸೊ ಇದ್ರಲ್ಲಿ ನಿಮ್ಗೆ 2 ತರ ಪ್ಲೇಟ್ಸ್ ಬರ್ತದೆ. ಇದು ನಿಮ್ಗೆ ಈ ತರ 2 ಪ್ಲೇಟ್ ಬರ್ತದೆ. ನೀವು ನೋಡ್ಕೊಬಹುದು ಆರಾಮಾಗಿ. ತುಂಬಾ ತಿಕ್ಕಾಗಿ ಮಾಡಿದಲ್ಲ ಇದನ್ನೆಲ್ಲ? ಹೌದು, ಹೆವಿ ಗೇಜ್ ಬರ್ತದೆ ಇದನ್ನು. ನೋಡಿ ಎಷ್ಟು ಹೆವಿ ಇದೆ ಅಂತ. ಹೌದು, ನಾವು ಬೇಕಾದ್ರೆ ಸಪರೇಟ್ ಮಾಡಿಸ್ಕೋಬಹುದಲ್ಲ ಚಕ್ಲಿಗೆ? ಇಂಥದ್ದೆಲ್ಲ ಸಪರೇಟ್ ಮಾಡ್ಕೊಬಹುದು. ಇವನ್ ಏನೇ ಪ್ರೆಸಿಂಗ್ ಅಲ್ಲಿ ಲೈಕ್ ನಾರ್ಮಲ್ ನೋಡಿ ಅದೇ ಥಿಕ್ನೆಸ್ ಕಮ್ಮಿ ಇದ್ರೆ ಅದ್ರಲ್ಲಿ ಏನೋ ಬೆಂಡ್ ಆಗುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಬೆಂಡ್ ಆಗೋದು ಅಂತದಲ್ಲ ಏನಾಗುತ್ತೆ. ಸೊ ಇದು ಲೈಫ್ ಬರ್ತದೆ. ಓಕೆ.
ಸರ್ ಏನ್ ಪ್ರೈಸ್ ಆಗ್ಬೋದು ಸರ್ ಇದೆಲ್ಲ? ಸೊ ಇವಾಗ ಇದ್ರಲ್ಲಿ ನೀವು ನೋಡ್ತೀನಿ ಇದು ಪ್ರೈಸ್ ಆಗಿ ನಿಮಗೆ 5950 rupees ಆಗುತ್ತೆ. ಇದ್ರ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಅದ್ರ ಮೇಲೆ 30% ಕೊಡ್ತೀರಾ, ಹೆಂಗೆ 20 ಕೊಡ್ತೀರಾ ಡಿಸ್ಕೌಂಟ್? 20%. ಹೌದು, 20% ನೀವು ಹಬ್ಬಕ್ಕೆ ತನಕ ನಿಮಗೆ 30% ಅಡಿಷನಲ್ ನಮ್ಮ ಸ್ಟೋರಿಂದ ಇರುತ್ತೆ ನಿಮಗೆ. ಹಾಗೆ ನಮ್ಮ ಹತ್ರ ಇದು ಸ್ಪೆಷಲ್ ಇದು ನೋಡಬಹುದು, ದೊಡ್ಡ ಸೈಜ್ ಅಲ್ಲಿ ಬಿರಿಯಾನಿ ಪಾಟ್ ಬಂದಿದೆ. ಬಿರಿಯಾನಿ ಪಾಟ್ ಅಲ್ಲಿ ಹಿಂಗಿರುತ್ತೆ ನಿಮ್ಗೆ, ಇದರಲ್ಲೂ ನಿಮ್ಗೆ ಕಳೆ ಆಗಿರ್ತದೆ. ಸೊ ಇದು ಮಲ್ಟಿ ಪರ್ಪಸ್, ಇದನ್ನ ನೀವು ಸ್ವೀಟ್ ಮಾಡಕ್ಕೆ ಯೂಸ್ ಮಾಡಬಹುದು, ಅಥವಾ ನಾನ್ ವೆಜ್ ಯೂಸ್ ಮಾಡ್ತಾ ಇಲ್ಲ, ಬಿರಿಯಾನಿ ಪಾಟ್ ಅದಕ್ಕೆ ಯೂಸ್ ಆಗುತ್ತೆ. ಪ್ಲಸ್ ಹೆವಿ ಗೇಜ್ ಬರ್ತದೆ. ಹೌದು, ಮತ್ತೆ ಕಂಪ್ಲೀಟ್ ಇದು ಹ್ಯಾಮರ್ ಡಿಸೈನ್ ಇರ್ತದೆ. ಹ್ಯಾಮರ್ ಅಲ್ಲಿ ಹೆಂಗಿರುತ್ತೆ, ಬರೀ ಬಾಟಮ್ ಇಲ್ಲ, ಇವನ್ ಟಾಪ್ ನಿಮ್ಗೆ ಹ್ಯಾಮರ್ ಡಿಸೈನ್ ಕೊಟ್ಟವ್ರೆ. ಲುಕ್ ವೈಸ್ ಚೆನ್ನಾಗಿರುತ್ತಲ್ಲ ಅವಾಗ. ಇದರಲ್ಲಿ ನಿಮ್ಗೆ ಇದು ಹ್ಯಾಮರ್ ಡಿಸೈನ್ ಕೊಟ್ಟವ್ರೆ. ಮತ್ತೆ ಇದು ನೀವು ರೆಗ್ಯುಲರ್ ಸ್ಟೋವ್ ಯೂಸ್ ಮಾಡ್ಕೊಬಹುದು, ಕಮರ್ಷಿಯಲ್ ಸ್ಟೋವ್ ಯೂಸ್ ಮಾಡ್ಕೊಬಹುದು. ಹಾಗೆ ನಮ್ಮ ಹತ್ರ ನೀವು ವಾಟರ್ ಪಾಟ್ಸ್ ನೋಡಬಹುದು. ವಾಟರ್ ಪಾಟ್ಸ್ ನಮ್ಮ ಹತ್ರ ಈ ತರ ವೆರೈಟೀಸ್ ಸಿಗುತ್ತೆ. 4-5 ವೆರೈಟೀಸ್ ಇದೆ. ಇದೇನಿದೆ ಇದ್ರಲ್ಲಿ ನಿಮ್ಗೆ ಇದು 100% ಕಾಪರ್ ಬರ್ತದೆ. ಆಚೆ ನಿಮ್ಗೆ ಇದು ಸ್ಟಿಕರಿಂಗ್ ಕೊಟ್ಟಿರ್ತಾರೆ. ಸೊ ಇವಾಗ ಮುಟ್ಟಿ ಬ್ಲಾಕ್ ಮಾರ್ಕ್ಸ್ ಎಲ್ಲ ಏನ್ ಬರ್ತದೆ, ಮಾರ್ಕ್ಸ್ ಎಲ್ಲ ಬರಲ್ಲ. ಸೊ ಝೀರೋ ಮೇಂಟೆನೆನ್ಸ್. ಸೊ ಇದ್ರಲ್ಲಿ ನಿಮ್ಗೆ ಇದು ವಿತ್ ಗ್ಲಾಸ್ ಬರ್ತದೆ. 2 ಗ್ಲಾಸಸ್ ಇದು ಜೊತೆ ಬರ್ತದೆ. ಹಾಗೆ ಇದು ನೀವು ನೋಡಬಹುದು, ಇದು 3D ಪ್ರಿಂಟ್ ಅಲ್ಲಿ ಬರ್ತದೆ ಈ ತರದ್ದು. ಇದು ನಿಮ್ಗೆ ಇದೇ ಗ್ಲಾಸ್. ಇದರಲ್ಲಿ ನೀವು ನಾರ್ಮಲ್ ತಗೊಂಡ್ಬಿಟ್ಟಿದ್ರೆ ಕುಡಿಬಹುದು. ಇದರಲ್ಲಿ ನಿಮ್ಗೆ ಹ್ಯಾಮರ್ ಡಿಸೈನ್ ಸಿಗುತ್ತೆ. ಇದೊಂದು ಹ್ಯಾಮರ್ ಡಿಸೈನ್ ಅಲ್ಲಿ ಸಿಗುತ್ತೆ ಈ ತರದ್ದು. ಇನ್ನೊಂದು ಸಿಂಗಲ್ ಗ್ಲಾಸ್ ಬರ್ತದೆ ಈ ತರದ್ದು. ಇದರಲ್ಲಿ ಇದು ಸಿಂಗಲ್ ಗ್ಲಾಸ್ ಇದು ಯೂಸ್ ಮಾಡ್ಕೊಬಹುದು. ಹಾಗೆ ಇದ್ರಲ್ಲಿ ಸ್ವಲ್ಪ ಇವಾಗ ಡಿಫ್ರೆಂಟ್ ಹೊಸದಾಗಿ ಬಂದಿರೋದು. ಇದಕ್ಕೆ ಕ್ಯಾಪ್ ಕೂಡ ಇದೆ ಅಲ್ವಾ? ಹೌದು, ಇವಾಗ ನಿಮಗೆ ಕ್ಯಾಪ್ ಬರ್ತದೆ. ಇದು ಕ್ಯಾಪ್ ಬರ್ತದೆ, ವಿತ್ ಕ್ಯಾಪ್ ಬರ್ತದೆ ಇದರಲ್ಲಿ. ಸೊ ಇದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದಂದ್ರೆ ಇವಾಗ ಇದು ಬಂದಿದೆ ವಿತ್ ಹ್ಯಾಂಡಲ್. ವಿತ್ ಹ್ಯಾಂಡಲ್ ಹಾಫ್ ಪ್ಲೇನ್ ಇರ್ತದೆ, ಹಾಫ್ ಹ್ಯಾಮರ್ ಡಿಸೈನ್ ಇರ್ತದೆ. ಇದು ಲಿಡ್ ನೀವು ನೋಡ್ಕೊಬಹುದು ಈ ತರ. ಸೊ ಪ್ಯೂರ್ ಕಾಪರ್ ಬರುತ್ತಲ್ಲ ಇದಂತೂ? ಹೌದು ಸರ್. ಇದು ಪಕ್ಕದ್ದು ಕುಕ್ ಅಂಡ್ ಸರ್ವ್. ಇವಾಗ ಇದ್ರಲ್ಲಿ ನೀವು ನೋಡಬಹುದು, ಇದರಲ್ಲಿ ಕಾಪರ್ ಅಲ್ಲಿ ಮಾಡಿದ್ದಾರೆ. ಯಾವಾಗ ನಾನು ತೋರಿಸಿದ್ ನಿಮ್ಗೆ ಬ್ರಾಸ್ ಅಲ್ಲಿ, ಇವಾಗ ಇದು ಕಾಪರ್ ಅಲ್ಲಿ ಇರೋದು. ಇದು ಕೂಡ ಕಲೆ ಹಾಕಿದ್ದಾರೆ. ಇದು ವಿತ್ ಕಲೆ ಬರ್ತದೆ. ಈಗ ನೀವು ಬೇರೆಯವ್ರದ್ದು ಹಳೆ ಪಾತ್ರೆ ತಂದ್ಕೊಟ್ರೆ ಕಲೆ ಹಾಕಿಸ್ಕೊಡ್ತೀರಾ? ಕಲೆ ಹಾಕ್ಸ್ಕೊಡ್ತೀವಿ. ಪ್ಲಸ್ ನೀವು ಹಳೆ ಪಾತ್ರೆಗಳು ಇದ್ರು ನಾವು ತಗೊಂತೀವಿ. ಹಳೆ ಪಾತ್ರೆಗಳು ಸ್ಟೀಲ್, ಅಲ್ಯೂಮಿನಿಯಂ, ಹಳೆ ಕುಕ್ಕರ್ಗಳು, ಹಳೆ ಹಿತ್ತಾಳೆ, ತಾಮ್ರ, ಹಳೆ ಕಂಚು, ಬ್ರಾನ್ಸ್ ಎಲ್ಲ ತರದ್ದು ತಗೊಂತೀವಿ. ನೋಡ್ಬೋದು, ನೀವು ಸ್ಮಾಲ್ ಸೈಜ್ ತೋರಿಸಿದೆ. ಅದರ ನಮ್ಮ ಹತ್ರ ಬಿಗ ಸೈಜ್ ಬೇಕು ಅಂದ್ರೆ ಇದು ಸಿಗತ್ತೆ ನಿಮ್ಗೆ. ಇದು ಕೂಡ ಚಕ್ಲಿ ವರ್ಲ್ಡ್ ಅಲ್ವಾ? ಹೌದು, ಇದೇ ಸೇಮ್ ಚಕ್ಲಿ ವರ್ಲ್ಡ್. ಅದೇ ಸೈಜ್ ದೊಡ್ಡದು ಬರ್ತಿದೆ ನಿಮ್ಗೆ. ಪ್ರೈಸಿಂಗ್ ಬೇಸ್ ನೀವು ಕಂಪೇರ್ ಮಾಡ್ತೀರಾ ಅಂದ್ರೆ ಇದು ನಿಮ್ಗೆ ಅದಕ್ಕಿಂತ 1000 ರೂಪಾಯಿ ಜಾಸ್ತಿ ಬರ್ತಿದ್ದು.